ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ರಾತ್ರಿ ಮನೆಯಲ್ಲಿನ ಪಾತ್ರೆ ಎಸೆದು ಪ್ರೇತದ ರಂಪಾಟ. ಪ್ರೇತಾತ್ಮದ ಕಾಟಕ್ಕೆ ಬೆಳ್ತಂಗಡಿಯ ಮಾಲಾಡಿಯ ಜನರಿಗೆ ಸಂಕಟ. ತನ್ನ ಕುಟುಂಬಕ್ಕೆ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಉಮೇಶ್ ಶೆಟ್ಟಿ ಮನಸ್ಸು ಚಟಪಟ. ಬಸ್ ಪ್ರಯಾಣ ದರ ಏರಿಕೆ ಆಯಿತು. ಈಗ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ. ಬೇಸಿಗೆ ಮುನ್ನವೇ ವಿದ್ಯುತ್ ಗ್ರಾಹಕರಿಗೆ ಶಾಕ್. ಕರೆಂಟ್ ದರ ಏರಿಕೆಗೆ ಸಿದ್ಧತೆ. ಬಿಎಂಟಿಸಿಯಲ್ಲಿ ಯುಪಿಐ ಮೂಲಕ ಟಿಕೆಟ್ ಸಿಸ್ಟಮ್ಗೆ ಭರ್ಜರಿ ರೆಸ್ಪಾನ್ಸ್. ಫೆಬ್ರವರಿ 3ರಂದು ಒಂದೇ ದಿನ 1 ಕೋಟಿ ರೂಪಾಯಿ ಆದಾಯ. ಚಿಲ್ಲರೆ ಸಮಸ್ಯೆಗೂ ಮುಕ್ತಿ. ಯುಪಿಐ ಆಪ್ನಿಂದಾಗಿ ಆದಾಯ ಪ್ರಮಾಣದಲ್ಲೂ ಹೆಚ್ಚಳ. ಭೂ ದಾಖಲೆ ನೀಡಲು ರೈತನಿಂದ ಹೆಚ್ಚುವರಿ ಹಣ ವಸೂಲಿ. 350 ರೂಪಾಯಿ ಸರ್ಕಾರಿ ಶುಲ್ಕಕ್ಕೆ 1300 ರೂಪಾಯಿ ಪೀಕಿದ್ದ ಸಿಬ್ಬಂದಿ ಪ್ರಶಾಂತ್. ಕ್ಲಾಸ್ ತಗೊಂಡು ಕೆಆರ್ಪೇಟೆಯಲ್ಲಿ ರೈತನಿಗೆ ಕ್ಷಮೆ ಕೇಳಿ ಹಣವನ್ನ ವಾಪಸ್ ಕೊಡಿಸಿದ ಉಪವಿಭಾಗಾಧಿಕಾರಿ ಶ್ರೀನಿವಾಸ್. ಫೆಬ್ರವರಿ 10ರಿಂದ ಆರಂಭವಾಗಲಿರೋ ಏರ್ ಶೋಗೆ ಬೆಂಗಳೂರು ಸಜ್ಜು. ಇವತ್ತು ಬೆಳಗ್ಗೆಯಿಂದಾನೇ ತಾಲೀಮು. ಆಗಸದಲ್ಲಿ ಲೋಹದ ಹಕ್ಕಿಗಳ ಕಲರವ. ಸಿಎಂಗೆ 16ನೇ ಬಜೆಟ್ ಮಂಡನೆಗೆ ಮುನ್ನ ಬಿಗ್ ಟಾಸ್ಕ್. ಗ್ಯಾರಂಟಿಯೂ ಇರಬೇಕು. ಶಾಸಕರ ಬೇಡಿಕೆಗಳಿಗೂ ಆದ್ಯತೆ ಕೊಡಬೇಕು. ಅಭಿವೃದ್ಧಿಗೆ ಹಣದ ಬಗ್ಗೆ ತಲೆ ಕೆಡಿಸಿಕೊಂಡ ಸಿದ್ದರಾಮಯ್ಯ. ಹಾಲಿ ರಾಜ್ಯಾಧ್ಯಕ್ಷರನ್ನ ಬದಲಿಸಬೇಕು ಅಂತ ವಿರೋಧಿ ಬಣದ ಒತ್ತಡ. ಈಶ್ವರಪ್ಪ ಮಾದರಿಯಲ್ಲೇ ಯತ್ನಾಳ್ ಅಂಡ್ ಟೀಮ್ಗೂ ಮುಖಭಂಗ ಆಗುತ್ತಾ? ದೆಹಲಿ ತಲುಪಿದ ನಾಯಕರ ಮೇಲೆ ಹೈಕಮಾಂಡ್ ಗರಂ. ಬಳ್ಳಾರಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ. ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ರಿಂದ ನಿರ್ಲಕ್ಷ್ಯ. ಉಸ್ತುವಾರಿಯಾಗಿ 8 ತಿಂಗಳಾದರೂ ಒಮ್ಮೆ ಮಾತ್ರ ಭೇಟಿ ಕೊಟ್ಟಿದ್ದಾಗಿ ಜನರ ಆಕ್ರೋಶ. ರೂಪಾ ಮೌದ್ಗಿಲ್ ಮತ್ತು ರೋಹಿಣಿ ಸಿಂಧೂರಿ ಕಾನೂನು ಜಟಾಪಟಿ. 1 ಮಿನಿಟ್ ಅಪಾಲಜಿ ಪುಸ್ತಕ ಓದುವಂತೆ ಇಬ್ಬರಿಗೂ ಜಡ್ಜ್ ಸಲಹೆ. ನಿಮ್ಮ ಸಮಯ ಸಮಾಜಕ್ಕಾಗಿ ಮೀಸಲಿಡಬೇಕು ಅಂತ ಕೋರ್ಟ್ ಸೂಚನೆ. ಬೆಂಗಳೂರು ಕೆರೆ ಜಾಗ ಒತ್ತುವರಿ ಮಾಡಿದವರಿಗೆ ಬಿಗ್ ಶಾಕ್. ಬಿಸಿ ಮುಟ್ಟಿಸಲು ಮುಂದಾದ ಬೆಂಗಳೂರು ಜಿಲ್ಲಾಡಳಿತ. ಒತ್ತುವರಿ ಪತ್ತೆಗೆ ಬಿಬಿಎಂಪಿ ಮತ್ತು ಜಿಲ್ಲಾಡಳಿತ ಜಂಟಿ ಆಪರೇಷನ್. ಬೆಂಗಳೂರಿನ ಚೋಳೂರು ಪಾಳ್ಯದಲ್ಲಿ ತಡರಾತ್ರಿ ಸರಣಿ ಕಳ್ಳತನ. ಅಂಗಡಿಗಳ ಶೆಟ್ಟರ್ ಮುರಿದು ಲಕ್ಷಾಂತರ ರೂಪಾಯಿ ದೋಚಿ ಪರಾರಿ. ಸ್ಥಳಕ್ಕೆ ಕೆಪಿ ಅಗ್ರಹಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಕಾಫಿನಾಡಲ್ಲಿ ಕಾಂಗ್ರೆಸ್ ನಾಯಕನ ರೌಡಿಸಂ. ವೃದ್ಧ ದಂಪತಿ ಮೇಲೆ ರಾಜಕೀಯ ಪ್ರಭಾವ ಬಳಸಿ ದರ್ಪ. ಕೊಪ್ಪದಲ್ಲಿ ರಮೇಶ್ ಭಟ್ರಿಂದ ಜಮೀನು ಖರೀದಿಸಿ ಹಣ ನೀಡದೆ ವಂಚನೆ. ಮನೆ ಬಳಿ ಹೋಗಿ ದಾಂಧಲೆ. ನಿಧಿ ಆಸೆ ತೋರಿಸಿ ಮಧ್ಯರಾತ್ರಿ 28 ಲಕ್ಷ ರೂಪಾಯಿ ವಂಚನೆ. ಜಮೀನು ಅಗೆದು ಹಿತ್ತಾಳೆ ಬಿಂದಿಗೆ ಹೊರತೆಗೆದಿದ್ದ ವಂಚಕರು. ರಾಯಚೂರಲ್ಲಿ ವಂಚಕ ಶರಣಪ್ಪನ ಬಂಧಿಸಿದ ಹಟ್ಟಿ ಪೊಲೀಸರು. ಹೊಸಕೋಟೆಯಲ್ಲಿ ಕೆನರಾ ಬ್ಯಾಂಕ್ ಎಟಿಎಂ ಕಳ್ಳತನಕ್ಕೆ ಯತ್ನ. ಬೈಕ್ನಲ್ಲಿ ಬಂದ ಇಬ್ಬರು ಖದೀಮರ ಕೃತ್ಯ ವಿಫಲ. ಅಲ್ಲೇ ಇದ್ದ ಮೆಡಿಕಲ್, ಮೊಬೈಲ್ ಅಂಗಡಿ ಶೆಟ್ಟರ್ ಮುರಿಯೋದಕ್ಕೂ ಸಾಧ್ಯವಾಗದೆ ಪರಾರಿ. ಸ್ನೇಹಿತನ ಪತ್ನಿ ಮೇಲೆಯೇ ಕಣ್ಣು ಹಾಕಿದ್ದ ಕಾಮುಕ. ಪಾರ್ಟಿ ಮಾಡೋಣ ಬಾ ಅಂತ ಕರೆದೊಯ್ದು ಲಾಂಗ್ ಬೀಸಿದ ಪತಿ. ಗಾಯಾಳು ಕಿರಣ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ತಲಘಟ್ಪುರ ಪೊಲೀಸರಿಂದ ಆರೋಪಿ ಅರ್ಜುನ್ ಅರೆಸ್ಟ್. 8.5 ಎಕರೆ ಜಮೀನಿಗೆ ಸತ್ತ 20 ವರ್ಷದ ಬಳಿಕ ಎದ್ದು ಬಂದ ಮಹಿಳೆ. ಬೆಳಗಾವಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ಕೋಟ್ಯಂತರ ಮೌಲ್ಯದ ಭೂ ಕಬಳಿಕೆ. ಸತ್ತ ಕಮಲಾಬಾವಿ ಕ್ಯಾರೆಕ್ಟರ್ ಮರುಸೃಷ್ಟಿ ಮಾಡಿ ಭೂ ಕಬಳಿಸಿದ್ದ ಗ್ಯಾಂಗ್ ಅರೆಸ್ಟ್. ಮಹಾರಾಷ್ಟ್ರದಲ್ಲಿ ಜಿಬಿಎಸ್ ವೈರಸ್ ತಂದ ಆತಂಕ. ಪುಣೆಯಲ್ಲಿ 163 ಕೇಸ್ ಪತ್ತೆ, 5 ಜನ ಸಾವು.
ತಮಿಳುನಾಡಿನ ಚೆನ್ನೈನಲ್ಲೂ ಓರ್ವ ಯುವಕ ಬಲಿ. ನರೇಗಾ ದಿನಾಚರಣೆಯಲ್ಲಿ ಅಧಿಕಾರಿಗಳ ಮಸ್ತ್ ಸ್ಟೆಪ್ಸ್. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಖತ್ ಡ್ಯಾನ್ಸ್. ಟೆನ್ಷನ್ ಮರೆತು ಹೆಜ್ಜೆ ಹಾಕಿದ ಹೂವಿನಹಡಗಲಿ ತಾಲೂಕು ಪಂಚಾಯಿತಿ ಸಿಬ್ಬಂದಿ ನೃತ್ಯಕ್ಕೆ ಜನ ಫಿದಾ. ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್. ಫೆಬ್ರವರಿ 8ಕ್ಕೆ CCL 11ನೇ ಸೀಸನ್ ಉದ್ಘಾಟನೆ. DCM DK ಶಿವಕುಮಾರ್ಗೆ ಆಹ್ವಾನ ನೀಡಿದ ಕಿಚ್ಚ ಸುದೀಪ್. ಹೈದರಾಬಾದ್ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಬ್ಬರಿಸಲಿರುವ ಕರ್ನಾಟಕ ಬುಲ್ಡೋಸರ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.